ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಹಣಕ್ಕೆ ಸಂಬಂಧಿಸಿದ ಗಾದೆ ಮಾತುಗಳನ್ನು ತಿಳಿಯೋಣ. ಎಷ್ಟಿದ್ದಾವೆ ಅಂತ ನೋಡೋಣ. ಗಾದೆಗಳು ಎಷ್ಟು ಮಾಡಿದ್ರೂ ಬರ್ತಾನೆ ಇರುತ್ತೆ ಹೊಸವು. ಹಣ ಇದ್ದವನ ಕೈ ಹಿಡಿದರೂ ಋಣ ಇದ್ದಷ್ಟೇ ಸಿಕ್ಕುವುದು. ಹೌದಲ್ವಾ? ಎಷ್ಟೇ ದುಡ್ಡಿದ್ದವರನ್ನು ನೀವು ಮದುವೆ ಮಾಡಿಕೊಂಡ್ರೂ ಸಹ ನಿಮಗೆ ಎಷ್ಟು ಋಣ ಇರುತ್ತೋ ಅಷ್ಟೇ ಸಿಗೋದು. ಅವ್ರಿಗೆ ಹಣ ಇದ್ರೂ ಹಾಳು ಮಾಡ್ಬೋದು ಅಥವಾ ಬೇರೆಯವ್ರಿಗೆ ಕೊಟ್ಬಿಡ್ಬೋದು. ಮತ್ತು ಹಾಗೆಯೇ ನಷ್ಟ ಮಾಡ್ಕೊಂಬಿಡ್ಬೋದು ಕೆಟ್ಟ ಸಹವಾಸ ಮಾಡಿಕೊಂಡು. ಆದ್ದರಿಂದ ಹಣ ಇದ್ದವನ ಕೈ ಹಿಡಿದರೂ ಋಣ ಇದ್ದಷ್ಟೇ ಸಿಕ್ಕುವುದು. ಋಣ ಅನ್ನೋದು ಮುಖ್ಯವಾಗುತ್ತೆ, ಅದೃಷ್ಟ ಮುಖ್ಯ ಅಂತ ಇಲ್ಲಿ ಹೇಳಲಾಗಿದೆ. ಬನ್ನಿ ಈಗ ಮುಂದಿನ ಗಾದೆ ನೋಡೋಣ. ಇದು ಕೂಡ ಹಣಕ್ಕೆ ಸಂಬಂಧಿಸಿದ್ದು. ಹಣವಿದ್ದರೆ ಹುಳುಕು ಮುಚ್ಚುತ್ತದೆ. ಹೌದಲ್ವಾ? ಹಣವಿದ್ದವರು ಅವ್ರು ಏನೇ ತಪ್ಪು ಮಾಡಿದ್ರು ಮುಚ್ಚಾಕೋದು ತುಂಬಾ ಸುಲಭ. ನಾವು ಈಗ ಅದು ಕಲಿಗಾಲ ಆಗಿರೋದ್ರಿಂದ ಅದನ್ನು ನಾವು ನೋಡ್ತಾನೆ ಇರ್ತೀವಿ. ಈ ದುಡ್ಡಿರುವ ರಾಜಕಾರಣಿಗಳಿರಬಹುದು, ಅವ್ರಿಗೆ ಹಣದ ಬೆಂಬಲ ಎಷ್ಟಿರುತ್ತೆ ಅಂತಂದರೆ ಅವ್ರು ಎಂಥ ತಪ್ಪೇ ಮಾಡಲಿ ಅವರು ಅದರಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಹಣವಿದ್ದರೆ ಹುಳುಕು ಮುಚ್ಚುತ್ತದೆ. ಬನ್ನಿ ಈಗ ಮುಂದಿನ ಗಾದೆ. ಹಣವೆಂದರೆ ಹೆಣ ಬಾಯಿ ಬಿಡುತ್ತದೆ. ಹಣ ಅಂತಂದರೆ ಅಷ್ಟು ಮುಖ್ಯ. ಎಲ್ಲರೂ ಹೇಳ್ಬೋದು ಹಣನೇ ಎಲ್ಲ ಅಲ್ಲ ಅಂತ, ಬಟ್ ಹಣ ಇದ್ರೇ ಎಲ್ಲದಕ್ಕೂ ಬೆಲೆ ಇರುತ್ತೆ. ಹಣ ಅಂತಂದರೆ ಸತ್ತಿರುವ ಒಬ್ಬ ಮನುಷ್ಯ ಕೂಡ ಬಾಯಿ ಬಿಡುತ್ತಾನೆ ಅಂತ ಈ ಗಾದೆ ಮಾತಿನಲ್ಲಿ ಹೇಳಲಾಗಿದೆ. ಇದರ ಅರ್ಥ ಹಣಕ್ಕೆ ಅಷ್ಟು ಬೆಲೆ ಇದೆ ಅಂತ ಅರ್ಥ ಅಷ್ಟೇ. ಹಣವಿಲ್ಲದವನು ಹೆಣಕ್ಕಿಂತ ಕಡೆ. ಅಂದರೆ ಹಣವಿಲ್ಲದವನಿಗೆ ಹೆಣಕ್ಕೆ ಕೊಡುವ ಬೆಲೆ ಕೂಡ ಕೊಡೋದಿಲ್ಲ. ಹಣವೇ ಮುಖ್ಯ. ಹಣ ಇದ್ದಾಗ ಜನ ಹೇಗೆ ನಮ್ಮನ್ನು ನೊಣ ಮುಸುರ್ಕೊಂಡಂಗೆ ಮುಸುರ್ಕೊಳ್ತಾರೆ, ಹಣವಿಲ್ಲದಿರುವಾಗ ಎಲ್ಲರೂ ಬಿಟ್ಟು ಹೋಗ್ತಾರೆ. ಅದು ಹತ್ತಿರದ ಸಂಬಂಧಿಗಳೇ ಆಗಿರಲಿ, ಗೊತ್ತಿಲ್ಲದೆ ಇರೋರ ಥರ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಅಂತ ಈ ಗಾದೆಯ ಅರ್ಥ. ಫ್ರೆಂಡ್ಸ್, ಈ ಗಾದೆ ಮಾತುಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.